ಮನೆ ಜವಾಬ್ದಾರಿ ತಗೊಳ್ಳೋದಿದೆಯಲ್ಲ ತುಂಬ ದೊಡ್ಡ ವಿಷಯ. ಇಲ್ಲಿವರೆಗೂ ನಾನು ಎಲ್ಲ ನೋಡ್ಕೊಂಡಿದ್ದೀನಿ. ಇನ್ಮೇಲೆ ಅವನೇ ನೋಡ್ಕೊಂಬ್ಲೇಳು. ನನ್ನ ಮಗ ಅವನು ವಯಸ್ಸಿಗೆ ಬಂದವನೇ, ಅವನು ಬುದ್ಧಿವಂತ, ನೋಡ್ಕೊಂಬ್ಲೇಳು ಅಷ್ಟೇ. ನಾನು ಇನ್ಮೇಲೆ ಈ ಜವಾಬ್ದಾರಿ ಎಲ್ಲ ಬಿಟ್ಬಿಟ್ಟು ಆರಾಮಾಗಿದ್ಬಿಡ್ತೀನಿ. ಇಷ್ಟು ದಿನ ಬಲ್ಲೋ ಟೆನ್ಷನ್ನು ಸಾಕಾಗ್ಬಿಟ್ಟಿತ್ತು. ಯಾಕೆ ಕರೆದಿದ್ದು? ಬನ್ರಿ ಇಲ್ಲಿ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು. ಅದಕ್ಕೆ ನಾನು ನಿಮ್ಮನ್ನು ಕರೆದಿದ್ದು. ಏನು ವಿಷಯ? ಏನು ಮಾತಾಡಬೇಕು? ಹೆಂಗೋ ನೂತನ ಮಂದಾರ ಮನೆ ಬಿಟ್ಟು ಹೋದವರು ಮನೆಗೆ ಬಂದರು. ಇವಾಗ ಒಂಥರ ಎಷ್ಟೋ ನನಗೆ ಸಮಾಧಾನ ಆದಂಗೆ ಆಯಿತು. ನಿಮಗೂ ಖುಷಿ ಆಯಿತು ಅಲ್ವಾ? ಅವನಿಲ್ದಾಗ ನಿಮಗೂ ನನ್ನ ಮೇಲೆ ತುಂಬ ಬೇಜಾರಾಗಿತ್ತು. ಒಂಥರ ನೀವು ಬೇಜಾರು ಮಾಡ್ಕೊಂಡಿದ್ರಿ. ಏನೊಬ್ಬ ಮಗ ಮನೆ ಬಿಟ್ಟು ಹೋಗ್ಬಿಟ್ನಲ್ಲ ಅಂತ ನನಗೆ ಬೇಜಾರಾಯ್ತು ಅಷ್ಟೇ, ಬೇರೆ ಇನ್ನೇನು ಇಲ್ಲ. ಇವಾಗ ಬಿಡು, ಬಂದಿದ್ದಾರಲ್ಲ, ಇವಾಗ ಯಾಕೆ ಅಷ್ಟೊಂದು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀಯಾ? ನಮಗೂ ಬೇಜಾರಾಗಿತ್ತು ನೋಡು, ಇವಳು ಯಾಕೆ ಹಿಂಗೆ ಸ್ವಲ್ಪ ಹೊತ್ತಿಗೆಲ್ಲನ ಹುಡುಗನ ಮೇಲೆ ಜಗಳ ಮಾಡಿ. ಅವನು ಅಂಥವನಲ್ಲ, ನನ್ನ ಮಗ ಏನಾದರೂ ಅಂಥವನಾಗಿದ್ದರೆ, ಈಗ ನಾನು ಕರೆಕ್ಟಾಗಿ ಮಾತಾಡ್ತಾ ಇದ್ದೀನಿ, ನನ್ನ ಮಗ ಏನಾದರೂ ಅಂಥವನಾಗಿದ್ದರೆ ಅಯ್ಯೋ ಇವನು ಸವಾಸ ಬೇಡಪ್ಪ, ಇವನೇ ಒಳ್ಳೆಯವನಲ್ಲ ಅಂತ ನಾನೇ ಸುಮ್ಮನಾಗ್ಬಿಡ್ತಿದ್ದೆ. ಆದರೆ ಅವನಿಗೂ ಗೊತ್ತೈತೆ, ಅವನು ನನ್ನ ಥರನೇ ಬುದ್ಧಿವಂತ, ಅವನು ಎಲ್ಲದರಲ್ಲೂ ಸ್ವಲ್ಪ ಬುದ್ಧಿ ಉಪಯೋಗಿಸ್ತಾನೆ, ಒಳ್ಳೆ ಹುಡುಗ, ಏನು ತೀರಾ ಬಿಡಪ್ಪ ಅಂತಾನು ಇಂತಾನು ಅನ್ನೋದಕ್ಕೆ ನನ್ನ ಮಗ ಏನು ಅಂತವನಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದೆ, ಇಲ್ಲ ಅಂತಲ್ಲ. ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ ಕಣ್ರಿ. ಏನು ಗೊತ್ತಾ, ಇವಾಗ ಮನೆ ಜವಾಬ್ದಾರಿ ಎಲ್ಲ ಅವನಿಗೆ ವಹಿಸ್ಬಿಡೋಣ. ಜವಾಬ್ದಾರಿ ಅನ್ನೋದಿದ್ರೆ ಅವನಿಗೆ ಅವನೇ ಎಲ್ಲ ನೋಡ್ಕೊಂತಾನಲ್ಲ, ಆವಾಗ ಅವನಿಗೂ ಗೊತ್ತಾಗುತ್ತೆ ಅಂತ ನಾನು ಇವಾಗ ಅವನಿಗೆ ಮನೆ ಜವಾಬ್ದಾರಿ ಎಲ್ಲ ಅವನಿಗೆ ವಹಿಸ್ಬಿಡೋಣ. ಇಷ್ಟು ದಿನ ನಾನು ಟೆನ್ಷನ್ ತಗೊಂಡೆ, ನೀವು ಆ ಟೆನ್ಷನ್ ಎಲ್ಲ ತಗೊಂತಾ ಇರಲಿಲ್ಲ, ನನಗೆ ಯಜಮಾನಿಕೆ ಕೊಟ್ಟರೆ. ಅದಕ್ಕೆ ನಾನು ಇವಾಗ ನೋಡು ಈ ರೀತಿ ಮಾಡಬಾರ್ದು ಅಂತ ನಾನು ಎಷ್ಟು ಜವಾಬ್ದಾರಿಯಿಂದ ನಾನು ಮಾಡಿದೆ, ಇಲ್ಲ ಅಂತಲ್ಲ. ಆದರೆ ನನಗೂ ಸಾಕಾಗ್ಬಿಟ್ಟೈತೆ ಟೆನ್ಷನ್ನು, ಕೆಲಸದ ಬೇರೆ ಟೆನ್ಷನ್ನು. ಅದಕ್ಕೆ ಮನೆಯದೆಲ್ಲ ಏನಿದ್ರೆ ಜವಾಬ್ದಾರಿ ಅವನೇ ನೋಡ್ಕೊಂಬ್ಲೇಳು ಅಷ್ಟೇ. ಅವನಿಗೆ ಜವಾಬ್ದಾರಿ ಎಂಬುದು ಒಪ್ಪಿಸ್ಬಿಟ್ರೆ ಮನೇಲಿ ಅವನಿಗೆ ಜವಾಬ್ದಾರಿ ಅನ್ನೋದು ಜಾಸ್ತಿ ಆಗುತ್ತೆ. ಅವನಿಗೂ ಆವಾಗ ಒಳ್ಳೆ ಬುದ್ಧಿ ಅನ್ನೋದು ಬರುತ್ತೆ. ನನ್ನ ಮಗ ಚೆನ್ನಾಗಿ ಉಳಿಸೋ ಅಂಥವನೇನೆ, ಅವನ ಹತ್ರ ಒಳ್ಳೆ ಬುದ್ಧಿ ಐತೆ. ಅದಕ್ಕೆ ಮನೆ ಯಜಮಾನಿಕೆ ಎಲ್ಲ ಅವನಿಗೆ ಕೊಟ್ಬಿಡೋಣ, ಅವನೇ ನೋಡ್ಕೊಂಬ್ಲೇಳು. ಅದು ಒಳ್ಳೆಯದೇನೆ, ಅವನಿಗೂ ಕೊಟ್ಟರೆ ಚೆನ್ನಾಗೆ ಜವಾಬ್ದಾರಿ ಅನ್ನೋದು ಬರುತ್ತೆ. ನೋಡೋಣ ಹಿಂಗಾಗುತ್ತೆ ಹಂಗೆ. ಮಾತಾಡೋಣ, ಅವನು ಕೇಳು, ಅದ್ರಲ್ಲಿ ಏನಂತ ನೋಡೋಣ. ನೋಡ್ಕೊಂಬಂದಾದ್ರೆ ನೋಡ್ಕೊಂಬ್ಲೇಳು ಮನೆಯಾಗೆಲ್ಲ, ಎಲ್ಲ ಕಷ್ಟ ಸುಖ ಎಲ್ಲ ಪ್ರತಿಯೊಂದೆಲ್ಲ ನೋಡ್ಕೊಂಡು ಎಲ್ಲ ಚೆನ್ನಾಗಿರ್ಲೇಳು. ಸರಿ ಆಯಿತು, ಎಲ್ಲ ನೋಡ್ಕೊಳಪ್ಪ ಅಂತ ಹೇಳು. ಗಂಡ ಹೆಂಡತಿ ಕೂತ್ಕೊಂಡವ್ರೆ ಹೇಳ್ತಿರ್ತೀನಿ, ನೀವು ಬರ್ರಿ ಅಲ್ಲಿ. ಸರಿ ಆಯ್ತು ಹೇಳಿ, ಮಾತಾಡು. ಮತ್ತೆ ನಾನು ಎಷ್ಟು ದಿನ ಅಂತ ಟೆನ್ಷನ್ ತಗೊಳ್ಳೋಣ, ಅವರೇ ನೋಡ್ಕೊಂಬ್ಲೇಳು, ಜವಾಬ್ದಾರಿಯಿಂದ ನೋಡ್ಕೊಂಡ್ರೆ ಅವ್ರಿಗೂ ಜವಾಬ್ದಾರಿ ಅನ್ನೋದು ಬರ್ಬೇಕು ಗಂಡ ಹೆಂಡತಿ ಇಬ್ಬರಿಗೆ. ಇಲ್ಲ ನಮ್ಮ ಮಗ ಅಪ್ಪ ಏನು ಇನ್ನೊಬ್ರಿಲ್ಲ ಮತ್ತೊಬ್ರಿಲ್ಲ, ನೀನೇ ಮನೆ ಜವಾಬ್ದಾರಿ ಎಲ್ಲ ತಗೋಬೇಕು ಅಂತೇಳಿ ಹೇಳ್ತೀನಿ. ಸುಮ್ಮನೆ ಯಾಕೆ ನಾವೀಗ ಏನಾರ ಮಾತಾಡೋದು, ಸುಮ್ಮನೆ ಜಗಳಗಳಾಗೋದು, ನೀವೆಲ್ಲ ನಮ್ಮ ಮೇಲೆ ಬೇಜಾರು ಮಾಡ್ಕೊಂಬೋದು, ಅದೆಲ್ಲ ಬೇಡವೇ ಬೇಡ. ಅವರೇ ಜವಾಬ್ದಾರಿ ತಗೊಂಬಿಲ್ಲ, ಟೆನ್ಷನ್ನೇ ಮನೆ ಯಜಮಾನಿಕೆ ಮಾಡೋದಿದೆಯಲ್ಲ, ಅದು ಬಲು ತಲೆನೋವಿನ ಕೆಲಸ. ಆಗಲ್ಲ. ಏನೋ ನಿಮಗೂ ಇಲ್ಲಿ ಬಂದಿದ್ದಕ್ಕೆ ತುಂಬ ಖುಷಿ ಆಗೈತೆ ಅಲ್ವ ರೀ? ನೋಡ್ತಾ ಇದ್ದೆ, ಅಲ್ಲಿದ್ದಾಗ ನಿಮಗೂ ಬೇಜಾರು, ಮನಸ್ಸಿಗೇನೋ ಒಂಥರ ಬೇಜಾರು ಮಾಡಿಕೊಂಡು ಸಪ್ಪಗಿರ್ತಿದ್ರಿ. ಇಲ್ಲಿಗೆ ಬಂದಾಗಿಂದನೂ ನಿಮಗೂ ಖುಷಿ ಆಗೈತಲ್ವಾ? ಮಂದಾರ, ನನಗೂ ತುಂಬ ಖುಷಿಯಾಗೈತೆ. ಅಪ್ಪ ಅಮ್ಮನ ಬಿಟ್ಟು ಬಂದ್ಬಿಟ್ನಲ್ಲ ಅಂತೇಳಿ ನನಗೂ ಎಲ್ಲ ಒಂದು ಕಡೆ ಬೇಜಾರಾಗೋದು. ಮನೆಗೆ ಬಂದಾಗಿಂದ ಏನೋ ಒಂಥರ ಸಮಾಧಾನ ಆಯಿತು. ನಮ್ಮೂರು ನಮಗೆ ಮೇಲು, ನಮ್ಮ ಮನೆ ನಮಗೆ ಮೇಲು ಅಂತಾರಲ್ಲ ಹಂಗೆ. ನಮ್ಮ ಮನೆ ನಮಗೆ ಒಂಥರ ಏನೋ ಇದ್ರೆ ನಮಗೆ ನಮ್ಮ ಮನೆ ಅನ್ನೋ ಥರ ಫೀಲ್ ಆಗುತ್ತೆ. ಅದು ಏನೇ ಅಂತಂದ್ರು ಅತ್ತೆ ಮನೆಯೇ, ಈಗ ನಮ್ಮ ಮನೆ ಅಂತಂದ್ರೆ ನಮ್ಮ ಮನೆಯೇ. ನೋಡಪ್ಪ, ನೀನು ಹಿಂಗಂತೆ ಹೆಣ್ಣು ಮಕ್ಕಳು ಯಾವಾಗ್ಲೂ ಬೇರೆಯವ್ರ ಮನೆಗೆ ಹೋಗ್ಬೇಕಲ್ಲ. ಅದೊಂಥರ ಬಿಡು. ಈಗ ಹೆಣ್ಮಕ್ಳು ಗಂಡನ ಮನೆಗೆ ಹೋಗೋದಕ್ಕೂ, ಗಂಡು ಮಕ್ಕಳು ನೆಂಟರ ಮನೆಗೆ ಹೋಗಿ ಅಳಿಯಾಗಿ ಅಲ್ಲಿರೋದಕ್ಕೂ ತುಂಬ ವ್ಯತ್ಯಾಸ ಐತೆ. ಅದು ಬೇರೆ ಆ ಥರ ಎಲ್ಲ ಒಂಥರ. ಈಗ ಹೆಣ್ಮಕ್ಳದ್ದು ಅದು ಪದ್ಧತಿ, ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗೋದು ಅದು ಸಂಪ್ರದಾಯ, ಅದು ಹೋಗಲೇಬೇಕು ಹೆಣ್ಮಕ್ಳು. ಆದರೆ ಗಂಡು ಮಕ್ಕಳು ಮಾತ್ರ ಅಪ್ಪ ಅಮ್ಮನ ನೋಡಿಕೊಂಡು ಇರಲೇಬೇಕು. ಅಪ್ಪ ಅಮ್ಮನ ನೋಡ್ಕೊಂಡು ಅಪ್ಪ ಅಮ್ಮನ ಹತ್ರನೇ ಇರಬೇಕು. ನಾನು ಯಾರಾದರೂ ಏನು ಅನ್ಕೊಂತಾರೋ ಏನೋ, ನಮ್ಮ ಮಗ ಜಗಳ ಮಾಡ್ಕೊಂಡು ಮನೆ ಬಿಟ್ಟೋಗವನೇ ಅಂತೇಳಿ ಜನ ಎಲ್ಲನ ಏನು ಅನ್ಕೊಂತಾರಪ್ಪ ಅಂತ ನನಗೆ ತುಂಬ ಒಂಥರ ಬೇಜಾರಾಗೋದು. ಬೇಜಾರು ಮಾಡ್ಕೋಬೇಡ ಬಿಡು, ನೀನು ಉಳ್ಳ ಬಂದಿದ್ದೀವಲ್ಲ ಇವಾಗ. ಯಾಕೋ ಗೊತ್ತಾಯ್ತು ಮಂದರ, ನೋತು ನಿಮ್ಮಿಬ್ಬರ ಹತ್ರ ನಾನೊಂದು ವಿಷಯ ಮಾತಾಡಬೇಕು. ಏನತ್ತೆ? ಏನು ಮಾತಾಡಬೇಕು? ಏನಿಲ್ಲ, ಇವಾಗ ಇಷ್ಟು ದಿವಸ ಮನೆ ಜವಾಬ್ದಾರಿ ಎಲ್ಲ ನಾನೇ ನೋಡ್ಕೊಂಡಿದ್ದೀನಿ, ಎಲ್ಲದರಲ್ಲೂ ನಾನೇ ನೋಡ್ಕೊಂಡಿದ್ದೀನಿ. ಈಗ ಮನೆ ಅಡುಗೆ ಮನೆ ವಿಚಾರದಲ್ಲಿ ಮಾತ್ರ ರಂಜು ಅಕ್ಕ ನೋಡ್ಕೊಂಡೈತೆ.
ಇನ್ನು ಬೇರೆ ಮಿಕ್ಕಿದ ಹೊಲದಾಗಿರ್ಬೋದು ಮನೆದಿನ ಬೇರೆ ಇನ್ನೇನು ಅದು ತರಕಾರಿ ಹಾಲು ಅದೆಲ್ಲ ಬಿಟ್ಟು ರಂಜು ಅಕ್ಕ ನೋಡ್ಕೊಳತ್ತಲ್ಲ ಅದನ್ನೆಲ್ಲ ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ನಾನು ನೋಡ್ಕೊಂಡಿದ್ದೀನಿ. ಈಗ ಹೊಲಕ್ಕೆ ಆಗಲಿ ಒಂದು ಗೊಬ್ಬರ ಹಾಕ್ಸೋದು ಅಡಿಕೆ ಗಿಡಕ್ಕೆ ಏನೇ ಏನೇ ಕೆಲಸಗಳಿದ್ರೂ ನಾನು ಮಾಡಿದ್ದೀನಿ. ಮನೆ ಕೆಲಸಗಳೆಲ್ಲನ ಟೆನ್ಷನ್ನು, ನನ್ನ ಬೇರೆ ಕೆಲ್ಸದ ಟೆನ್ಷನ್ನು, ಅದಕ್ಕೆ ಆಗಲ್ಲ ಕಣಪ್ಪ. ಮನೆ ಜವಾಬ್ದಾರಿ ಎಲ್ಲನ ನೀವೇ ತಗೊಬಿಡ್ರಿ. ಇರೋ ನಮ್ಮ ಮಗ ನಮಗೆ ಇನ್ನೊಬ್ರಿಲ್ಲ ಮತ್ತೊಬ್ರಿಲ್ಲ, ನೀವೇ ಇರೋದು, ಅದಕ್ಕೆ ನೀವೇ ತಗೊಬಿಡ್ರಿ. ಯಾಕಮ್ಮ ಸಡನ್ನಾಗಿ ಈ ರೀತಿ ನಿರ್ಧಾರ ತಗೊಂಡಿದ್ಯಾ? ನಾವೇನು ನಿನಗೆ ಯಜಮಾನಿಕೆ ಕೊಡಮ್ಮ ನಮಗೆ ಅಂತ ಕೇಳಲಿಲ್ಲ. ಬಿಡಮ್ಮ, ಯಾಕೆ ಹಿಂಗೆಲ್ಲ ತಿಳ್ಕೊಂಡು ಯಾಕೆ ಈ ರೀತಿ ಮಾತಾಡ್ತಾ ಇದೆಯಾ? ಬೇಡ ಕಣಮ್ಮ, ಸುಮ್ಮನಿರು. ಇಲ್ಲ ಕಣೋ, ನನಗೆ ಕೆಲ್ಸದ ಬೇರೆ ಟೆನ್ಷನ್ನು, ಆಗಲ್ಲ ಕಣೋ. ಜವಾಬ್ದಾರಿ ಅನ್ನೋದೇ ಇತ್ತಲ್ಲ, ಮನೆ ಜವಾಬ್ದಾರಿ, ಅದನ್ನೆಲ್ಲ ನಿಭಾಯಿಸೋಕ್ಕಾಗಲ್ಲ. ನೀನಿರೋ ನಮ್ಮ ಮಗ ಯಾವತ್ತಿದ್ರು ನಿನಗೇನೆ, ಅದಕ್ಕೆ ನೀನೇ ಜವಾಬ್ದಾರಿ ತಗೊಂಡು ಮನೆಯಾಗ ಏನಿದ್ರು ಹೊಲದ್ದಾಗಿರ್ಬೋದು ಏನಾಗಿರ್ಬೋದು ಎಲ್ಲ ನೀನೇ ನೋಡ್ಕೊ, ಎಲ್ಲ ನಿನ್ನ ಕೈಗೆ ತಗೊಂಬಂದು ಕೊಟ್ಬಿಡ್ತೀವಿ. ಅಮ್ಮಗೆ ಆಗಲ್ವಂತ ಇಷ್ಟು ದಿನ ಮಾಡಿದೆ ನಾನು ಟೆನ್ಷನ್ನು. ಇನ್ನು ನನ್ನ ಮಗ ಸೊಸೆ ಇದ್ದಾರೆ, ಅವ್ರಿಗೆ ಹೇಳ್ತೀನಿ ಮನೆದೆಲ್ಲ ನೋಡ್ಕೊಂಬಕ್ಕೆ ಅಂತ ಹೇಳ್ತಾ ಇದ್ದಾಳೆ ನಿಮ್ಮ ಅಮ್ಮಯ್ಯ. ಬೇಡ ಕಣಮ್ಮ, ಇನ್ನು ನೀವು ಇದ್ದಂಗೆ ನಾವು ಯಾಕೆ, ಅದೆಲ್ಲ ಏನು ಬೇಡ. ಅದೆಲ್ಲ ಏನು ನಾನು ನಮ್ಮ ಮನೆ ಜವಾಬ್ದಾರಿ ಎಲ್ಲ ಕೊಡಲಿಲ್ಲ ಅಂತೇಳಿ ನನಗೇನೇನು ಬೇಜಾರಿಲ್ಲ ಕಣಮ್ಮ. ಅಲ್ಲ ಕಣಪ್ಪ, ನನಗೆ ಬೇಜಾರಾಯಿತು. ನನಗೆ ನೋಡ್ಕೊಂಬಕ್ಕೆ ಎಲ್ಲ ಹಿಂಸೆ ಆಗುತ್ತೆ, ಟೆನ್ಷನ್ನು ಕೆಲಸದ ಬೇರೆ. ಅದಕ್ಕೇ ಮಂದಾರ ಬೇರೆ ಇರ್ತಾಳಲ್ಲ, ಮಂದಾರ ಇಬ್ಬರು ಗಂಡ ಹೆಂಡತಿ ಇಬ್ಬರು ಸೇರಿ ನೋಡ್ಕೊಳ್ಳಿ ಮನೆ ಜವಾಬ್ದಾರಿ ಎಲ್ಲ. ನಾವೆಲ್ಲ ನಿಮ್ಮ ಕೈಗೆ ವಹಿಸಿ ಸುಮ್ಮನೆ ಆಗ್ಬಿಡ್ತೀವಿ. ಬೇಡ ಕಣತೆ, ಬೇಡ ಬೇಡ. ನೀವಿನ್ನೂ ದಿಂಗಿದ್ದೀರಾ, ನಿಮಗೂ ವಯಸ್ಸನ್ನೋದೈತೆ. ಬೇಡ ಮಾವ, ಇಲ್ಲ ಅಂತಂದರೆ ನೀವೇ ಜವಾಬ್ದಾರಿ ತಗೊಳ್ರಿ. ಬೇಡ, ನಮಗಂತೂ ಇನ್ನೂ ಜವಾಬ್ದಾರಿ ಅನ್ನೋದು ಬೇಡ. ಮನೆ ಜವಾಬ್ದಾರಿ ಎಲ್ಲ ಜವಾಬ್ದಾರಿ ಅನ್ನೋದು ಇರುತ್ತೆ, ಆದರೂ ನಾವು ಎಲ್ಲ ನಿಮ್ಮ ಹತ್ರ ಇವಾಗಲೇ ಹಂಗೆಲ್ಲ ಬೇಡ ಮಾವ, ಅದೆಲ್ಲ ಚೆನ್ನಾಗಿರಲ್ಲ. ಆ ರೀತಿ ಎಲ್ಲನ ಮಾಡಬಾರ್ದು, ಅದು ಚೆನ್ನಾಗಿರಲ್ಲ ಮಾವ. ಅಯ್ಯೋ, ನಾನು ಜವಾಬ್ದಾರಿ ತಗೊಂಬಲ್ಲ ಕಣಮ್ಮ, ಮನೆ ಯಜಮಾನಿಕೆ ನಾನು ತಗೊಂಡ್ರೆ ನೀನು ನಾವು ಅಲೆ ಅಂಥವೆಲ್ಲ ತಲೆ ಕೆಡಿಸ್ಕೊಂಬ ಮೊದಲಿಂದನೂ ನಮ್ಮ ಭೂಮಿಗೆ ಏನ ಕಣಮ್ಮ ನಾವು ಕೊಟ್ಟಿರೋದು. ಇವಾಗ ನನ್ನ ಮಗ ತಗೊಂಬ್ಲಿ ಅಂತ ಅಷ್ಟೇ ನಾವು. ರಂಜು ಬಾ, ನಿನ್ನ ಮಗನಿಗೆ ಹೇಳ್ತಾ ಇದ್ದೀವಿ ಇವತ್ತು, ಸ್ವಲ್ಪ ಮನೆ ಜವಾಬ್ದಾರಿ ಎಲ್ಲ ತಗೊಂಡು ನೀನು ಇನ್ಮೇಲಿಂದ ಯಜಮಾನಿಕೆ ತಗೊಳಪ್ಪ, ಮನೆದೆಲ್ಲ ನೀನೇ ನೋಡ್ಕೊಳಪ್ಪ ಅಂತ ಹೇಳ್ತಾ ಇದ್ದೀನಿ. ನೋಡಬೇಡ ಅಂತ ಹೇಳ್ತಾ ಇದ್ದಾನೆ. ನೋಡ್ಕೊಳಪ್ಪ ಎಲ್ಲ ನಿಮ್ಮ ಅಮ್ಮಗೆ ಒಟ್ಟು ಟೆನ್ಷನ್ ಅಂತೆ, ನಾವು ನೋಡ್ಕೊಂಬಕ್ಕಾಗಲ್ಲ ಅಂತಾಳೆ. ನೀನೇನಿರೋನೊಬ್ಬ, ನೀನು ಬುದ್ಧಿವಂತಾನೆ. ಒಟ್ಟಿನಲ್ಲಿ ಕೊಟ್ಟ ಮೇಲೂ ನೀನು ಮನೆಯಾಗೆಲ್ಲ ಜವಾಬ್ದಾರಿಯಿಂದ ಎಲ್ಲ ನೋಡ್ಕೊಂಡು ಎಲ್ಲ ಚೆನ್ನಾಗಿ ನೀನು ಮನೆಯಾಗೆಲ್ಲ ನಿಭಾಯಿಸ್ಕೊಂಡು ಹೋಗಬೇಕು. ಒಟ್ಟಿನಲ್ಲಿ ನೀನು ಚೆನ್ನಾಗಿ ನೀನು ಬುದ್ಧಿವಂತ ಅಂದರೆ ನಿನಗೆ ಒಳ್ಳೆಯದು. ಇನ್ನೊಬ್ರಿಲ್ಲ ಮತ್ತೊಬ್ರಿಲ್ಲ. ನಿಮ್ಮ ಅಮ್ಮ ಹೇಳ್ತಾ ಇರೋದು ಸರಿನೇನೆ. ಮನೆ ಯಜಮಾನಿಕೆ ತಗೊಂಡು ಮಾಡ್ಕೊಂಡು ಹೋಗಪ್ಪ. ಬೇಡ ಬೇಡ, ಇನ್ನೂ ಸ್ವಲ್ಪ ದಿನ ನನಗೆ ಬೇಡವೇ ಬೇಡ. ಇಲ್ಲ ಅಮ್ಮ, ನೀವು ಇದ್ದಂಗೆ ನಾನು ಈ ಮನೆ ಜವಾಬ್ದಾರಿ ತಗೊಳ್ಳೋದಕ್ಕೆ ಇಷ್ಟಪಡಲ್ಲ. ಈ ಮನೆ ಯಜಮಾನಿ ಏನೇ ಅಂತಂದ್ರೂ ನೀವೇ ಇರಬೇಕು ಕಣಮ್ಮ. ಬೇಡ ಅಮ್ಮ, ಬೇಡ. ಎಲ್ಲ ನೀವೇ ನೋಡ್ಕೋಬೇಕು. ದೊಡ್ಡವ್ರು ನೋಡ್ಕೊಂಡ್ರೇನೆ ನಮ್ಮ ಅಂತ ಆಡೋ ಹುಡುಗರಿಗೆಲ್ಲನ ಬೇಡಮ್ಮ. ನಮಗೆ ಇನ್ನೂ ಜವಾಬ್ದಾರಿ ಅನ್ನೋದು ಬರಬೇಕಂದ್ರೆ ಇನ್ನೂ ಸ್ವಲ್ಪ ದಿನ ಬೇಕು. ಸ್ವಲ್ಪ ವಯಸ್ಸು ಅನ್ನೋದು ಆಗಬೇಕು. ಅಷ್ಟೊತ್ತಿಗೆ ನಮಗೂ ಜವಾಬ್ದಾರಿ ಅನ್ನೋದು ಬರುತ್ತೆ. ಈಗಲೇ ಆದರೆ ನೀವು ಕಷ್ಟಪಟ್ಟು ಮಾಡಿದ್ದನ್ನು ನಾವು ಆಮೇಲೆ ಕಳ್ಕೊಬೇಕಾಗುತ್ತೆ. ಬೇಡ ಕಣಮ್ಮ, ನೀನೇ ಯಜಮಾನಿಕೆ ತಗೋ. ಬೇಡ ಬೇಡ, ನನಗಂತೂ ಬೇಡ. ಇಲ್ಲ ಕಣಪ್ಪ, ನೀನೇ ನೋಡ್ಕೋಬೇಕು ಕಣೋ. ನಾನು ತುಂಬ ಆಸೆಯಿಂದ ಹೇಳ್ತಾ ಇದ್ದೀನಿ, ಎಲ್ಲ ಬೀಗ ನಿನಗೆ ಕೊಟ್ಬಿಡ್ತೀನಿ. ಬೀಗ ಎಲ್ಲ ನೀನೇ ನೋಡ್ಕೊಬಿಡು. ನೋಡೋದಲ್ಲ ವೀಕ್ಷಕರೇ, ನಮ್ಮಮ್ಮ ಯಾಕೆ ಈ ರೀತಿ ಸಡನ್ನಾಗಿ ಈ ರೀತಿ ನಿರ್ಧಾರ ತಗೊಂಡಿದೆ ಅಂತ ಗೊತ್ತಿಲ್ಲ. ಮನೆ ಯಜಮಾನಿಕೆ ಎಲ್ಲನೇ ನಿನಗೆ ಕೊಡ್ತಾ ಇದ್ದೀನಿ, ಎಲ್ಲ ನೀನೇ ತಗೋಬಿಡು, ಇನ್ಮೇಲಿಂದ ಎಲ್ಲ ನೀನೇ ನೋಡ್ಕೊ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವ್ರು ಇದ್ದಾಗಲೇ ನಾನು ಯಾಕೆ ದೊಡ್ಡವ್ರು ಇದ್ದಾಗಲೇ ಅಂತ ನನಗೆ ಅನ್ನಿಸ್ತೈತೆ. ಮನೆ ಯಜಮಾನಿಕೆ ತಗೋಬೋದಾ ತಗೋಬಾರ್ದಾ ಅಂತೇಳಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು.